ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಸುಡುತ್ತಿರುವ ಜ್ವಾಲೆಯಂತಹ ಮನಸ್ಸು ನಿಮ್ಮದು. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶಿಯ ಸಂಕೇತ ಚೇಳು. ಜಲತತ್ವದ ಈ ರಾಶಿಯ ಅಧಿಪತಿ ಸಾಹಸ ಮತ್ತು ಶೌರ್ಯದ ಸಂಕೇತವಾದ ಮಂಗಳ. ನೀವು ಹೊರನೋಟಕ್ಕೆ ಬಹಳ ಶಾಂತವಾಗಿ, ಮೌನವಾಗಿ ಮತ್ತು ಗಂಭೀರವಾಗಿ ಕಾಣ್ತೀರಾ. ಆದರೆ ನಿಮ್ಮ ಮನಸ್ಸಿನ ಆಳದಲ್ಲಿ ಸಮುದ್ರದಷ್ಟು ಭಾವನೆಗಳು ಮತ್ತು ಜ್ವಾಲಾಮುಖಿಯಂತಹ ಶಕ್ತಿ ಅಡಗಿದೆ. ಜಗತ್ತಿಗೆ ನೀವು ಒಂದು ಒಗಟು. ನಿಮ್ಮನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನೀವು ಅತಿಯಾಗಿ ಪ್ರೀತಿ ಮಾಡ್ತೀರಾ ಅಥವಾ ಅತಿಯಾಗಿ ದ್ವೇಷ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಮಧ್ಯಮ ಮಾರ್ಗ ಎಂಬುದು ಬಹಳ ಕಡಿಮೆ. ನಿಮ್ಮ ಈ ತೀವ್ರತೆಯೇ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸ್ತಾ ಇದೆಯಾ ಅಥವಾ ನೋವಿನ ಸುಳಿಗೆ ತಳ್ತಾ ಇದೆಯಾ? ವೃಶ್ಚಿಕ ರಾಶಿಯವರ ಅದ್ಭುತ ಶಕ್ತಿಗಳು: ಸ್ಟ್ರೆಂತ್ಸ್, ಏಕಾಗ್ರತೆ ಮತ್ತು ದೃಢ ಸಂಕಲ್ಪ. ನೀವು ಒಮ್ಮೆ ಒಂದು ಗುರಿ ಇಟ್ಟರೆ ಅದನ್ನು ಸಾಧಿಸುವವರೆಗೂ ನಿದ್ರಿಸೋದಿಲ್ಲ. ನಿಮ್ಮ ಗಮನ ಅರ್ಜುನನ ಬಾಣದಂತೆ ಚೂಪಾಗಿರುತ್ತೆ. ಅತೀಂದ್ರಿಯ ಶಕ್ತಿ: ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ಕಂಡುಹಿಡಿಯುವ ಆಂತರಿಕ ಶಕ್ತಿ ನಿಮಗಿದೆ. ಎದುರಿನವರು ಸುಳ್ಳು ಹೇಳ್ತಾ ಇದ್ರೆ ನೀವು ಅವರ ಕಣ್ಣು ನೋಡಿಯೇ ಪತ್ತೆ ಹಚ್ತೀರಾ. ಇನ್ನು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನೀವು ಎದೆಗುಂದೋದಿಲ್ಲ. ಸವಾಲುಗಳು ನಿಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುತ್ತೆ. ನೀವು ಹತಾಶೆಯಲ್ಲೂ ಕೂಡ ಹೊಸ ದಾರಿಯನ್ನು ಕಂಡುಕೊಳ್ಳುವವರು ನೀವು. ಇನ್ನು ಲಾಯಲ್ಟಿ, ನಿಷ್ಠೆ ಏನಿದೆ, ನೀವು ಪ್ರೀತಿಸುವವರಿಗಾಗಿ ಪ್ರಾಣ ಕೊಡೋದಕ್ಕೂ ಕೂಡ ಸಿದ್ಧರಾಗಿರ್ತೀರ. ನೀವು ನಂಬಿಕಸ್ಥ ಗೆಳೆಯರು ಮತ್ತು ಕುಟುಂಬದ ಭದ್ರವಾದ ಆಧಾರ ಸ್ತಂಭ. ಇನ್ನು ಎರಡನೇದಾಗಿ, ನಿಮ್ಮ ಪ್ರಗತಿಗೆ ತಡೆಯೊಡ್ಡುತ್ತಿರುವ ದೌರ್ಬಲ್ಯಗಳು, ವೀಕ್ನೆಸಸ್. ವೃಶ್ಚಿಕ ರಾಶಿಯವರು ಅಸಾಧಾರಣ ಶಕ್ತಿ ಹೊಂದಿದ್ರೂ ಈ ಕೆಳಗಿನ ಗುಣಗಳು ನಿಮ್ಮನ್ನು ಕಾಡಬಹುದು. ಸೇಡಿನ ಮನೋಭಾವ, ರಿವೆಂಜ್ಫುಲ್. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದರೆ ಅದನ್ನು ನೀವು ಎಂದಿಗೂ ಮರೆಯೋದಿಲ್ಲ. ಸಮಯ ಬಂದಾಗ ಅದನ್ನು ತೀರಿಸಿಕೊಡ್ಬೇಕು ಎಂಬ ಒಂದು ಹಠ ನಿಮ್ಮನ್ನು ಮಾನಸಿಕವಾಗಿ ದಣಿಸುತ್ತೆ. ಅತಿಯಾದ ಸಂಶಯ: ನೀವು ಯಾರನ್ನೂ ಬೇಗ ನಂಬೋದಿಲ್ಲ. ಸಣ್ಣ ವಿಷಯಕ್ಕೂ ಸಂಶಯ ಪಡೋದ್ರಿಂದ ನಿಮ್ಮ ಆಪ್ತ ಸಂಬಂಧಗಳಲ್ಲಿ ಬಿರುಕು ಅನ್ನೋದು ಉಂಟಾಗಬಹುದು. ರಹಸ್ಯ ಪ್ರವೃತ್ತಿ: ನಿಮ್ಮ ಮನಸ್ಸಿನ ಮಾತುಗಳನ್ನು ಯಾರಿಗೂ ಹೇಳೋದಿಲ್ಲ. ಈ ಅತಿಯಾದ ಗೌಪ್ಯತೆಯಿಂದಾಗಿ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಮತ್ತು ನೀವು ಒಂಟಿಯಾಗಬಹುದು. ಪಿತ್ತ ಅಥವಾ ಅತಿಯಾದ ಕೋಪ: ನಿಮ್ಮ ಕೋಪ ಹೊರಗೆ ಕಾಣದೇ ಇದ್ರೂ ಕೂಡ ಒಳಗೆ ಸುಡ್ತಾ ಇರುತ್ತೆ. ಇದು ನಿಮ್ಮ ಆರೋಗ್ಯದ ಮೇಲೆ, ಜೀರ್ಣಕ್ರಿಯೆ ಅಥವಾ ರಕ್ತದೊತ್ತಡದ ಮೇಲೆ ಪರಿಣಾಮವನ್ನು ಬೀರಬಹುದು. ಇನ್ನು ಮೂರನೇದಾಗಿ, ವೃಶ್ಚಿಕ ರಾಶಿಯವರ ಜೀವನದ ಸವಾಲುಗಳು, ನಂಬಿಕೆಯ ದ್ರೋಹ. ನೀವು ಯಾರನ್ನು ಅತಿಯಾಗಿ ನಂಬ್ತೀರೋ ಅವರಿಂದಲೇ ನಿಮಗೆ ದೊಡ್ಡ ಏಟು ಬೀಳುವ ಸಾಧ್ಯತೆ ಇರುತ್ತೆ. ಇದು ನಿಮ್ಮನ್ನು ಮತ್ತಷ್ಟು ಕಠಿಣ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಭಾವನಾತ್ಮಕ ಏರಿಳಿತ: ಒಂದು ಕ್ಷಣ ನೀವು ಅತ್ಯಂತ ಸಂತೋಷವಾಗಿರ್ತೀರಾ, ಮರುಕ್ಷಣನೇ ಆಳವಾದ ವಿಷಾದಕ್ಕೆ ಜಾರ್ತೀರಾ. ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಡುವುದು ನಿಮಗೆ ದೊಡ್ಡ ಸವಾಲೇ ಆಗಿರುತ್ತೆ. ಅತಿಯಾದ ಕೆಲಸದ ಒತ್ತಡ: ಎಲ್ಲವನ್ನು ನೀವೇ ನಿಭಾಯಿಸಬೇಕು ಎಂಬ ಒಂದು ಹಠದಿಂದ ವಿಶ್ರಾಂತಿಯನ್ನು ನಿರ್ಲಕ್ಷ್ಯ ಮಾಡ್ತೀರಾ. ನೀವು 100% ಯಶಸ್ಸು ಪಡೆಯೋದಕ್ಕೆ ವೃಶ್ಚಿಕ ವಿಜಯದ ಸೂತ್ರಗಳು ಈ ರೀತಿ ಇವೆ. ಮೊದಲನೇದಾಗಿ, ಕ್ಷಮಿಸೋದನ್ನು ಕಲಿಸ್ಬಿಡಿ. ಫರ್ಗ್ಯೂನೆಸ್ನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೇಡು ತೀರಿಸಿಕೊಳ್ಳೋದು ನಿಮ್ಮನ್ನು ಎದುರಾಳಿಗಿಂತ ಕೀಳಾಗಿ ಮಾಡುತ್ತೆ. ಕ್ಷಮಿಸಿ ಮರೆತು ಬಿಡೋದು ನಿಮ್ಮ ಆತ್ಮಕ್ಕೆ ನೀಡುವ ಅತಿ ದೊಡ್ಡ ಗೌರವ. ಹಳೆಯ ಕಹಿಯನ್ನು ಹೊರಹಾಕಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಹೊಸ ಸಂತೋಷಕ್ಕೆ ಜಾಗ ಅನ್ನೋದು ಸಿಗುತ್ತೆ. ಎರಡನೆಯದು, ಪಾರದರ್ಶಕತೆ ಇರಲಿ. ಓಪನ್ನೆಸ್ ತುಂಬಾ ಇಂಪಾರ್ಟೆಂಟು. ನಿಮ್ಮವ್ರ ಜೊತೆ ಕನಿಷ್ಠ ಸ್ವಲ್ಪವಾದರೂ ನಿಮ್ಮ ನೋವು ನಲಿವನ್ನು ಹಂಚಿಕೊಳ್ಳಿ. ಎಲ್ಲವನ್ನೂ ಗುಟ್ಟಾಗಿ ಇಡೋದ್ರಿಂದ ನಿಮ್ಮ ಮೇಲಿನ ಒತ್ತಡ ಹೆಚ್ಚಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರನ್ನು ನಂಬಲು ಕಲಿಯಿರಿ. ಮೂರನೆಯದಾಗಿ, ಶಕ್ತಿಯನ್ನು ಸೃಜನಾತ್ಮಕವಾಗಿ ಬಳಸಿ. ನಿಮ್ಮಲ್ಲಿರುವ ಆಳವಾದ ಭಾವನೆಗಳನ್ನು ಕಲೆ, ಬರವಣಿಗೆ ಅಥವಾ ಸಂಶೋಧನೆಯಂತಹ ಕೆಲಸಗಳಿಗೆ ಬಳಸಿ. ನಿಮ್ಮ ತೀವ್ರತೆಯನ್ನು ಸಕಾರಾತ್ಮಕ ಕೆಲಸಕ್ಕೆ ಬಳಸಿದರೆ ನೀವು ಜಗತ್ತನ್ನೇ ಬದಲಾಯಿಸಬಲ್ಲಿರಿ. ಐದನೇದಾಗಿ, ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಪರಿಹಾರಗಳು. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ನಿಮ್ಮ ಏಳಿಗೆಗಾಗಿ ಇವುಗಳನ್ನು ಪಾಲಿಸಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ: ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಅಥವಾ ಅಷ್ಟೋತ್ತರ ಪಠಿಸಿ. ಇದು ನಿಮ್ಮಲ್ಲಿರುವ ನೆಗೆಟಿವ್ ಆಲೋಚನೆಗಳನ್ನು ದೂರ ಮಾಡುತ್ತೆ. ಕೆಂಪು ಬಣ್ಣದ ಬಳಕೆ: ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಮತ್ತು ಕೇಸರಿ. ಪ್ರಮುಖ ಕೆಲಸಗಳಿಗೆ ಈ ಬಣ್ಣದ ವಸ್ತುಗಳನ್ನು ಬಳಸಿ. ಧ್ಯಾನ ಮತ್ತು ಯೋಗ:
ನಿಮ್ಮ ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಪ್ರತಿದಿನ ಕನಿಷ್ಠ 15 ನಿಮಿಷ ಪ್ರಾಣಾಯಾಮ ಮಾಡಿ. ಇದು ನಿಮ್ಮ ಕೋಪವನ್ನು ಹತೋಟಿಗೆ ತರುತ್ತೆ. ಇನ್ನು ಕೊನೆಯದಾಗಿ ಮರುಜನ್ಮ ಪಡೆಯುವ ಫೀನಿಕ್ಸ್ ಹಕ್ಕಿ ಥರ. ಇನ್ನು ವೃಶ್ಚಿಕ ರಾಶಿಯವರೇ, ನೀವು ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಹಕ್ಕಿ ಇದ್ದಂತೆ. ಎಷ್ಟೇ ಬಾರಿ ಬಿದ್ದರೂ ಕೂಡ ನೀವು ಮೊದಲಿಗಿಂತ ಹೆಚ್ಚು ಶಕ್ತಿಯೊಂದಿಗೆ ಮೇಲೆ ಏರ್ತೀರಾ. ನಿಮ್ಮ ಸಂಶಯವನ್ನು ಕಡಿಮೆ ಮಾಡಿ ಪ್ರೀತಿಯನ್ನು ಹಂಚಿ. ನಿಮ್ಮಲ್ಲಿರುವ ನಿಗೂಢ ಶಕ್ತಿಯೇ ನಿಮ್ಮನ್ನು ಜಗತ್ತಿನ ಅಪ್ರತಿಮ ಸಾಧಕನನ್ನಾಗಿ ಮಾಡುತ್ತೆ. ನಿಮ್ಮ ಜೀವನವು ಪರಿವರ್ತನೆ ಮತ್ತು ವಿಜಯದ ಹಾದಿಯಲ್ಲಿ ಸದಾ ಸಾಗಲಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.